ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಇಂದಿನ ಸ್ವಾರ್ಥ ಸಮಾಜದಲ್ಲಿ ₹1 ರಸ್ತೆಯಲ್ಲಿ ಬಿದ್ದಿದ್ರು ಅದನ್ನ ಜೇಬಿಗೆ ಹಾಕೊಳ್ಳೋರೇ ಹೆಚ್ಚಿದ್ದಾರೆ. ಇನ್ನು ಭೂಮಿ ಅಗೆಯುವಾಗ ಲಕ್ಷ ಬೆಳೆ ಬಾಳುವಂತ ಚಿನ್ನದ ನಿಧಿ ಸಿಕ್ಕರೆ ಯಾರಾದ್ರೂ ಸುಮ್ಮನಿರ್ತಾರಾ? ಖಂಡಿತ ಇಲ್ಲ. ಆದರೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದ್ದೇ ಬೇರೆ. ತನಗೆ ಸಿಕ್ಕ ರಾಜಮನೆತನದ ಕಾಲದ ಅಪಾರ ನಿಧಿಯ ಆಸೆಗೆ ಬೀಳದೆ ಸರ್ಕಾರಕ್ಕೆ ಹಸ್ತಾಂತರಿಸಿದ್ದು ಒಬ್ಬ ಬಾಲಕ ಮತ್ತು ಆತನ ತಾಯಿ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ಈ ಪ್ರಾಮಾಣಿಕತೆಗೆ ಈಗ ಸರ್ಕಾರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಕುಟುಂಬಕ್ಕೆ ಭರ್ಜರಿ ಆಫರ್ ಅನ್ನ ನೀಡಿದೆ. ಆ ಆಫರ್ ಏನು ಅಂತೀರಾ? ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಅಂದ್ರೆ ಅದು ಐತಿಹಾಸಿಕದ ಕಣಜ. ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ಕೂಡ ಕಲೆ ಮತ್ತು ಸಂಸ್ಕೃತಿ ಅಡಗಿದೆ. ಇತ್ತೀಚೆಗೆ ಇದೇ ಲಕ್ಕುಂಡಿ ಗ್ರಾಮದ ರೈತ ಕುಟುಂಬದವರು ಮತ್ತು ತಮ್ಮ ಹಳೆಯ ಮನೆಯನ್ನ ಕೆಡವಿ ಹೊಸ ಮನೆಯನ್ನ ಕಟ್ಟೋದಕ್ಕೆ ಕಟ್ಟಡವನ್ನ ಅಗೆಯುವಾಗ ಈ ವೇಳೆ ಭೂಮಿಯ ಆಳದಲ್ಲಿ ಅಚ್ಚರಿಯೊಂದು ಕಾದಿತ್ತು. ಅದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಮಣ್ಣನ್ನ ಅಗೆಯುವಂತಹ ಸಮಯದಲ್ಲಿ ಮಣ್ಣಿನ ಅಡಿಯಲ್ಲಿ ಹೊಳೆಯುವ ಚಿನ್ನಾಭರಣಗಳು ಕೂಡ ಸಿಕ್ಕಿವೆ. ಸುಮಾರು 460 ಗ್ರಾಂ ತೂಕ ಉಳ್ಳಂತಹ ಪ್ರಾಚೀನ ಕಾಲದ ನಾಣ್ಯ ಮತ್ತು ಆಭರಣಗಳು ಸಿಕ್ಕಿದ್ದು ಆ ಬಡ ಕುಟುಂಬಕ್ಕೆ. ಈ ನಿಧಿ ಸಿಕ್ಕಾಗ ಆ ಕುಟುಂಬ ಅದನ್ನ ಮುಚ್ಚಿಡಬಹುದಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಅದರ ಬದಲಾಗಿ ಆ ಕುಟುಂಬ ಪ್ರಜ್ವಲ್ ಎಂಬ ಬಾಲಕ ತನ್ನ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾನೆ. ಇದು ನಮ್ಮದಲ್ಲ, ಇದು ಸರ್ಕಾರದ ಸ್ವತ್ತು, ನಮ್ಮ ದೇಶದ ಇತಿಹಾಸ ಅಂತ ನಿರ್ಧರಿಸಿ ಕಿಂಚಿತ್ತೂ ಕೂಡ ಆ ನಿಧಿಯ ಮೇಲೆ ಆಸೆ ಪಡದೆ ನೇರವಾಗಿ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನ ನೀಡಿ ಹಸ್ತಾಂತರವನ್ನ ಮಾಡ್ತಾರೆ. ಇಂದಿನ ಕಾಲದಲ್ಲೂ ಕೂಡ ಇಂತಹ ಸಂಸ್ಕಾರ ಮತ್ತು ಪ್ರಾಮಾಣಿಕತೆ ಇರೋದಕ್ಕೆ ಸಾಧ್ಯವೇ ಅಂತ ಕರ್ನಾಟಕವೇ ಈ ಕುಟುಂಬವನ್ನ ಕೊಂಡಾಡಿತ್ತು. ಹೌದು, ನಿಧಿ ಸಿಕ್ಕ ಮನೆಯವರಿಗೆ ಈಗ ಸ್ವಂತ ಮನೆಯೇ ಇಲ್ಲ. ಹಳೆಯ ಮನೆ ಕೆಡವಿದ್ದರಿಂದ ಸಣ್ಣದೊಂದು ಗುಡಿಸಲು ಕೂಡ ಅವರಿಗೆ ವಾಸ ಮಾಡೋದಕ್ಕೆ ಇಲ್ಲ. ಈ ವಿಚಾರ ತಿಳಿದು ಕನ್ನಡಿಗರು ಪ್ರಾಮಾಣಿಕತೆಗೆ ಮೆರೆದವರಿಗೆ ಈ ರೀತಿ ಆಗಬಾರ್ದಿತ್ತು ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಇದೀಗ ಕಾನೂನು ಸಚಿವ HK ಪಾಟೀಲ್ ಅವರು ಈ ಕುಟುಂಬಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಈ ಕುಟುಂಬದ ಪ್ರಾಮಾಣಿಕತೆಗೆ ಸರ್ಕಾರ ಫಿದಾ ಆಗಿದ್ದೆ. ಹೆಚ್ಚಿನ ಮಾಹಿತಿ ಪಡೆದಂತ ಸಚಿವ HK ಪಾಟೀಲ್ ಅವರು ಈ ಕುಟುಂಬದ ನೆರವಿಗೆ ಇದೀಗ ಧಾವಿಸಿದ್ದು ಭರ್ಜರಿ ಭರವಸೆಗಳನ್ನ ನೀಡಿದ್ದಾರೆ. ಈ ಬರುವ ಜನವರಿ 26ರಂದು ಗಣರಾಜ್ಯೋತ್ಸವದಂದು ಕುಟುಂಬಕ್ಕೆ ವಿಶೇಷ ಸನ್ಮಾನ ಮಾಡುವ ಕುರಿತು ಮತ್ತು ಮನೆ ಇಲ್ಲದೆ ಸಂಕಷ್ಟದಲ್ಲಿರುವಂತಹ ಈ ಕುಟುಂಬಕ್ಕೆ ಸರ್ಕಾರದಿಂದಲೇ ನಿವೇಶನ ನೀಡಿ ಸುಸಜ್ಜಿತ ಮನೆಯನ್ನ ನಿರ್ಮಿಸಿಕೊಡುವ ಬಗ್ಗೆ, ಪ್ರಜ್ವಲ್ ತಾಯಿಗೆ ಉದ್ಯೋಗ ಕೊಡಿಸುವ ಬಗ್ಗೆಯೂ ಕೂಡ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಕಾನೂನು ಸಚಿವ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಲಕ್ಕುಂಡಿಯಲ್ಲಿ ಇನ್ನೂ ಹೆಚ್ಚು ನಿಧಿ ಇರುವಂತಹ ಸಾಧ್ಯತೆಗಳಿದೆ ಅಂತ ಪುರಾತತ್ವ ಇಲಾಖೆಯಿಂದ ದೊಡ್ಡ ಮಟ್ಟದ ಉತ್ಖನನ ನಡೆಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಚಿನ್ನಕ್ಕಿಂತ ಮಿಗಿಲಾದದ್ದು ಮನುಷ್ಯನ ಚಾರಿತ್ರ್ಯ ಅಂತ ಪ್ರಜ್ವಲ್ ಮತ್ತವರು ಕುಟುಂಬದವರು ಇದೀಗ ಸಾಬೀತುಪಡಿಸಿದ್ದಾರೆ. ಆತನ ಈ ಪ್ರಾಮಾಣಿಕತೆಗೆ ಬೆಲೆ ಕಟ್ಟಲಾಗೋದಿಲ್ಲ. ಆದರೆ ಸರ್ಕಾರ ನೀಡ್ತಾ ಇರುವಂತಹ ಈ ಪ್ರೋತ್ಸಾಹ ಇಂದಿನ ಪೀಳಿಗೆಗೆ ಉತ್ತಮ ಸಂದೇಶವನ್ನ ರವಾನಿಸ್ತಾ ಇದೆ. ಲಕ್ಕುಂಡಿಯ ಈ ಪುಟ್ಟ ಬಾಲಕನಿಂದ ಒಂದು ಸಲಾಂ ಹೇಳಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.